ಗೋವಾದಲ್ಲಿ ಪೋರ್ಚುಗೀಸರ ಮತಾಂತರದ ಹಾವಳಿಯಿಂದ ತತ್ತರಿಸಿದ ಹಿಂದೂ ಜನಾಂಗದ ಇತಿಹಾಸವನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಗೋವಾದ ಭಾಷೆ ಕೊಂಕಣಿ ಎನ್ನುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಈ ಕೊಂಕಣಿ ಭಾಷೆಯ ಮೂಲ ಮತ್ತು ಪೋರ್ಚುಗೀಸರಿಂದ ಕೊಂಕಣಿಗರ ಮೇಲಾದ ಸಾಂಸ್ಕೃತಿಕ ಪರಿಣಾಮಗಳೇನು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಮುನ್ನುಡಿಯಾಗಿ ಥಾಮಸ್ ಮ್ಯಾನ್ ಅನ್ನೋ ಒಂದು ಹೇಳಿದ ಒಂದು ಸೆಂಟೆನ್ಸ್ ನಾನು ಓದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ವಿ ಶುಡ್ ನೋ ಹೌ ಟು ಇನ್ಹೆರಿಟ್. ವಿ ಶುಡ್ ನೋ ಹೌ ಟು ಇನ್ಹೆರಿಟ್. ಬಿಕಮ್ ಇನ್ಹೆರಿಟಿಂಗ್ ಈಸ್ ಕಲ್ಚರ್ ಅಂತ ಹೇಳಿದಾನೆ. ನಾವು ಹಿಂದಿನದನ್ನ ನಾವು ಪಡ್ಕೊಂಡಿರ್ತೀವಲ್ಲ, ಅದು ತಿಳ್ಕೊಳ್ಬೇಕು. ನಾವು ಏನು ಪಡ್ಕೊಂಡಿದ್ದೀವಿ ಹಿಂದಿನ ಜನಾಂಗದಿಂದ, ನಮ್ಮ ಹಿಂದಿನವರಿಂದ, ಅದೆಲ್ಲ ನಾವು ತಿಳ್ಕೊಳ್ಳೋದು. ಆ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಆ ಇನ್ಹೆರಿಟಿಂಗ್. ಅದನ್ನು ನಾವು ತಿಳ್ಕೊಳ್ಳೋದಾಗ್ಲಿ, ಅದು ಪಡ್ಕೊಂಡಿರೋದಾಗ್ಲಿ, ಅದೇ ಸಂಸ್ಕೃತಿ ಅಂತ ಅವನು ವಿಶ್ಲೇಷಣೆ ಕೊಟ್ಬಿಟ್ಟಿರ್ತಾನೆ. ಸೊ ಈಗ ಗೋವಾ ವಿಷಯ ಮಾತಾಡುವಾಗ, ಗೋವಾಗೆ ಪರ್ಟಿಕ್ಯುಲರ್ ಗೋವಾ ಅಂತಂದ ಕೂಡಲೇ ನಮಗೆ ಬರೋದು ಅಲ್ಲಿಯ ಭಾಷೆ, ಅಲ್ಲಿಯ ಸಂಸ್ಕೃತಿ. ಅಲ್ಲಿಯ ಸಂಸ್ಕೃತಿ ಅಂದರೆ, ಅಲ್ಲಿ ಭಾಷೆ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ. ಅದು ಅಲ್ಲಿಯ ಭಾಷೆ ಕೊಂಕಣಿ ಭಾಷೆ. ಈ ಕೊಂಕಣಿ ಭಾಷೆ ಮರಾಠಿಗೆ ಹತ್ತಿರವಾಗಿದೆ. ಅದು ಅವರು ಹೇಳ್ಕೊಡ್ತಾರೆ, ಇದು ಉಪಭಾಷೆ, ನಮ್ಮದು ಉಪಭಾಷೆ ಅಂತ ಹೇಳ್ಕೊಡ್ತಾರೆ. ಈ ಇಂಗ್ಲೆಂಡಿನ ಭಾಷೆ ಇಂಗ್ಲಿಷ್ ಅಂತ ಹೇಳ್ತೀವಿ, ಫ್ರಾನ್ಸಿನ ಭಾಷೆ ಫ್ರೆಂಚ್ ಅಂತ ಹೇಳ್ತೀವಿ, ಜರ್ಮನಿಯ ಭಾಷೆ ಜರ್ಮನ್. ಅಂದರೆ ಪ್ರದೇಶಕ್ಕೆ ಅನುಗುಣವಾಗಿ, ಆ ಪ್ರದೇಶಕ್ಕೆ ಆದ ಹೆಸರಿಗೆ ಅನುಗುಣವಾಗಿ ಭಾಷೆ ಕೂಡ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಇಟಲಿ ಭಾಷೆಯಲ್ಲಿ ಇಟಾಲಿಯನ್ ಅಂತ ಹೇಳ್ತಾರೆ. ಅದೇ ಥರ ಹಿಂದೂಸ್ತಾನದ ಭಾಷೆ ಹಿಂದಿ ಆಗೋಗ್ಬಿಟ್ಟಿದೆ. ಕರ್ನಾಟಕದ ಭಾಷೆ ಕನ್ನಡ ಅಂತ ಆಗೋಗ್ಬಿಟ್ಟಿದೆ. ಅದೇ ಕೊಂಕಣಿ ಭಾಷೆ, ಆ ಕೊಂಕಣ ಪ್ರದೇಶದಿಂದ ಬಂದ ಭಾಷೆ ಅಂತಾಗಿ ಅದು ಕೊಂಕಣಿ ಅಂತ ಹೇಳ್ತಾರೆ. ಆದರೆ ಕೊಂಕಣಿ ಭಾಷೆ ಇದೆಯಲ್ಲ, ಅದು ಉತ್ತರ ಭಾರತದಲ್ಲಿ ಪ್ರಚಲಿತವಿದ್ದ ಸಂಸ್ಕೃತದಿಂದ ಹುಟ್ಟಿದ ಪ್ರಾಕೃತ ಅಥವಾ ಪ್ರಾಚೀನ ಭಾರತದ ಪದ್ಮ ಭಾಷೆ ಎಂದು ಕರೆಯಲ್ಪಡುತ್ತಿದ್ದ ಉತ್ತರದ ಮಹಾರಾಷ್ಟ್ರೀ ಪ್ರಾಕೃತವನ್ನು ಅಲ್ಲಿಂದ ವಲಸೆ ಬಂದ ಸಾರಸ್ವತರು ಬಳಸಿಕೊಂಡರು ಎಂದು ಹೇಳಲಾಗಿದೆ. ಕೊಂಕನ್, ಕೊಂಗ್ವನ್ ಎಂಬುದರಿಂದ ಕೊಂಕಣ ಎಂದು ಹೆಸರು ಬಂದಿದೆ ಎಂದರೆ ಕೆಲವು ವಿದ್ವಾಂಸರು. ಈ ಪ್ರದೇಶದಲ್ಲಿನ ಮೂಲ ನಿವಾಸಿಗಳು ಕುಣಬಿಗಳು ಮತ್ತು ಗೌಡಗಳು ಅಂತ ಹೇಳ್ತಾರೆ. ಸೊ ದಕ್ಷಿಣ ಏಷ್ಯಾದ ಮೂಲ ನಿವಾಸಿಗಳ ಜನರು ಆಡಿಕೊಳ್ಳುತ್ತಿದ್ದ ಭಾಷೆಗೆ ಮುಂಡಾರಿ ಅಂತ ಬೇರೆ ಕರೀತದೆ. ಈ ಮುಂಡಾರಿ ಭಾಷೆಗೂ ಕೊಂಕಣಿ ಭಾಷೆಗೂ ಸಾಮ್ಯವಿರುವ ವಿಷಯವನ್ನು ಭಾಷಾ ವಿಜ್ಞಾನಿಗಳು ಹೊರ ಎಡವಿದ್ದಾರೆ. ಸೊ ಇದು ಭಾಷೆ ವಿಷಯ ನಾನು ಮಾತಾಡಿದ್ದು. ಇದು ಮುಂದೆ ಬಹಳ ಇದೆ, ಅದ್ರ ವಿಷಯನೇ ಮಾತಾಡೋದು. आम्ही कोंकणी आमची कोंकणी भास. आम्ही कोंकणी आमची कोंकणी भास. आमची कोंकणी भास, आमची कोंकणी भास. ಮತಾಂತರಗೊಂಡವರಲ್ಲಿ ಜಾಸ್ತಿ ಎಲ್ಲ ಕೊಂಕಣಿಯವರೇ ಆಗಿದ್ರು, ಕೊಂಕಣಿ ಮಾತೃಭಾಷೆ ಇದ್ದವರು ಇದ್ರು. ಸೊ ಇವರು ಹೇಗೆ ಭಾಷೆನ ಅಳವಡಿಸ್ಕೊಂಡ್ರು, ಕೊಂಕಣಿನ ಇನ್ನೂ ಹೇಗೆ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಯಾಕೆಂದ್ರೆ ಪೋರ್ಚುಗಲ್ ಎಲ್ಲೆಲ್ಲಿ ಹೋಗಿ, ಸ್ಪೇನ್ ಆಗಲಿ ಪೋರ್ಚುಗಲ್ ಆಗಲಿ, ಎಲ್ಲೇ ಹೋದ್ರು, ಎಲ್ಲೇ ಆಳಿದ್ರು, ಎಲ್ಲೇ ಕಾಲೋನಿ ಮಾಡಿದ್ರು, ಎಸ್ಪೆಷಲಿ ಅಮೆರಿಕಾದಲ್ಲಿ, ದಕ್ಷಿಣ ಅಮೆರಿಕಾದಲ್ಲಿ ಮಾಡಿದ್ರು, ಅವ್ರ ಭಾಷೆ ಹೇರ್ಬಿಟ್ಟು ಅವರ ಲೋಕಲ್ ಅಲ್ಲಿರೋ ಭಾಷೆನ ಅವರು ನಾಶನೇ ಮಾಡಕ್ಕೆ ಹೋಗ್ತಾರೆ. ಅವ್ರ ಭಾಷೆನ ಹೇರ್ಬಿಟ್ರು. ಅವರೆಲ್ಲ ಈ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್, ಬ್ರೆಜಿಲ್ ಆಗಲಿ, ಅರ್ಜೆಂಟೈನಾ ಆಗಲಿ, ಎಲ್ಲ ವೆಸ್ಟ್ ಇಂಡೀಸ್ ಆಗಲಿ, ಎಲ್ಲೇ ಆಗಲಿ ಅವ್ರವ್ರ ಭಾಷೆ ಪಾಪ ಅಲ್ಲಿ ಭಾಷೆನೆಲ್ಲ ನಾಶ ಮಾಡಕ್ಕೆ. ಸೊ ಅಲ್ಲಿ ಭಾಷೆ, ಅಲ್ಲಿ ಮದರ್ ಟಂಗೇ ಚೇಂಜ್ ಆಗೋಗ್ಬಿಡ್ತು ಅವರಿಗೆ. ಬಟ್ ಅದು ಗೋವಾದಲ್ಲಿ ನಡೀಲಿಲ್ಲ. ಕೊಂಕಣಿ ಭಾಷೆನ ಅವ್ರು ಎಷ್ಟೇ ಅವರು ಪ್ರಯತ್ನ ಪಟ್ಟರು, ಕೊಂಕಣಿ ಭಾಷೆ ನಾಶ ಮಾಡೋಕೆ ಅವ್ರ ಕೈಲಿ ಆಗಲೇ ಇಲ್ಲ. ಸೊ ಕೊಂಕಣದ ಭಾಷೆ, ಕೊಂಕಣಿ ಎಂದೂ ಗೋವಾ ರಾಜ್ಯದ ಅಧಿಕೃತ ಭಾಷೆ ಆಗಿರಲಿಲ್ಲ. ಮೊದಲು ಅದು ಅಧಿಕೃತ ಭಾಷೆ ಆಗಿರಲಿಲ್ಲ. ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ ಅದು ಆಗಿರಲಿಲ್ಲ. ಅದು ಆಡು ಭಾಷೆ ಆಗಿತ್ತು, ಅದು ಮನೆ ಮಾತಾಗಿತ್ತು. ಅದು ಬಿಟ್ಕೊಟ್ಟಿರ್ಲಿಲ್ಲ ಅವರು. ಈಗ ಒಂದು ಪ್ರಾಚೀನ ಶಿಷ್ಟ ಭಾಷೆಯಾಗಿ ಕ್ಲಾಸಿಕಲ್ ಭಾಷೆಯಾಗಿ ಅದು ಬೆಳೆಯಿಲ್ಲ. ಅದು 1511 10ರಲ್ಲಿ ಪೋರ್ಚುಗೀಸರ ಆಗಮನ ಆಗೋ ತನಕ
ಅದು ಲಿಪಿ ಇರಲಿಲ್ಲ ಅದಕ್ಕೆ. ಅದು ನಾವು ಕರ್ನಾಟಕದವರು ಆಳಿದಾಗ ಕನ್ನಡ ಭಾಷೆನ ಕೊಟ್ಟು ಕನ್ನಡ ಲಿಪಿ ಅಂತಂದ್ರು, ಆಮೇಲೆ ಮರಾಠಿ ಲಿಪಿ ತಂದ್ರು, ಹಿಂದಿ ದೇವನಾಗರಿ ಲಿಪಿ ತಂದ್ರು, ಎಲ್ಲ ಬಂದ್ರು. ಕೊನೆಗೆ ಪೋರ್ಚುಗೀಸರು ಬಂದಮೇಲೆ ಅಲ್ಲಿ ರೋಮನ್ ಲಿಪಿನಲ್ಲಿ ಒಬ್ಬ ಕೃಷ್ಣದಾಸ್ ಶರ್ಮಾ ಅನ್ನೋನು ಅಶ್ವಮೇಧ ರಘುನಾಥಾಚ್ಯ ವಂಶಾಚಿ ಕಥಾ ಅಂತ ಪ್ರಪ್ರಥಮ ಶಿಷ್ಟ ಸಾಹಿತ್ಯ ಕೃತಿ ಎಂದು ಗುರುತಿಸಲಾಗಿದೆ ಅಂತ ಹೇಳ್ತಾರೆ ಅವರು ಕೊಂಕಣಿ ಭಾಷೆನಲ್ಲಿ. ಮರಾಠಿ ಭಾಷೆಗೂ ಸ್ವತಂತ್ರ ಲಿಪಿ ಇಲ್ಲ, ಅದು ದೇವನಾಗರಿ ಲಿಪಿನೇ ತಗೊಂಡಿದೆ, ಸ್ವತಂತ್ರವಾಗಿಲ್ಲ ಅದು. ಸೊ ಅದೇ ತರ ಕೊಂಕಣಿ ಭಾಷೆ ಕೂಡ ಪ್ರತ್ಯೇಕ ಲಿಪಿ ಇಲ್ಲದೋದ್ರಿಂದ ಅವರು ಸಾಹಿತ್ಯ ಕೃಷಿಗೆ ಸ್ವಲ್ಪ ಅಡ್ಡಿ ಆಯ್ತು ಅಂತ ಹೇಳ್ತಾರೆ. ಸೊ ದೇವನಾಗರಿ ಲಿಪಿನೇನಾದ್ರು ಅವ್ರು ತಕೊಂಡ್ಬಿಟ್ಟು ಅವ್ರೇನಾದ್ರು ಮಾಡಿದ್ರೆ ಇಷ್ಟೊತ್ತಿಗೆ ಅವರು ಚೆನ್ನಾಗಿ ಮುಂದುವರೆತಿದ್ರು ಸಾಹಿತ್ಯಿಕವಾಗಿ ಅಂತ ಹೇಳ್ತಾರೆ. ಬಟ್ ಏನಾದ್ರೂ ಅಂತೂ ಕೊಂಕಣಿ ಉಪಯೋಗವನ್ನು 1684ರಿಂದ 1857ರವರೆಗೆ ನಾನಾ ರೀತಿಯ ಕಾನೂನು ಕಟ್ಟಡ ಮುಖಾಂತರ ಪೋರ್ಚುಗೀಸರು ಪ್ರತಿಬಂಧಿಸ್ಬಿಡ್ತಾರೆ. ಅವರು ಉತ್ತೇಜನ ಕೊಡುದಿಲ್ಲ, ಪೋರ್ಚುಗೀಸ್ ಭಾಷೆನೇ ಹೇಳ್ತಾರೆ ಅವರು. ಎಲ್ಲಾ ದೇಶದಲ್ಲಿ ಹೇಳ್ದಂಗೆ ಇಲ್ಲೂ ಕೂಡ ಗೋವಾದಲ್ಲೂ ಹೇಳ್ತಾರೆ, ತುಂಬಾ ಹೇಳ್ತಾರೆ. ಏನು ನಾನಾ ವಿಧ ಭೌಗೋಳಿಕವಾಗಿ, ಧಾರ್ಮಿಕವಾಗಿ, ಜಾತಿ ಸೂಚಕವಾಗಿ ಎಲ್ಲಾ ತರ ಮಾಡ್ತಾರೆ. ಏನೇ ಮಾಡಿದ್ರು ಗೋವಾದಲ್ಲಿ ಕೆಥೋಲಿಕ್ ಬ್ರಾಹ್ಮಣರಾಗಿದ್ರಲ್ಲ, ಗೌಡ್ಸಾಸ್ ಬ್ರಾಹ್ಮಣರು ಕನ್ವರ್ಟ್ ಆದವ್ರಿಗೆಲ್ಲ ಕೆಥೋಲಿಕ್ ಬ್ರಾಹ್ಮಣರು ಅಂತ ಕರೀತಾರಲ್ಲ, ಅವರು ಕೂಡ ಕೊಂಕಣಿನಲ್ಲೇನೆ ಮಾತಾಡಕ್ ಶುರು ಮಾಡ್ತಾರೆ. ಆದ್ರೆ ಪೋರ್ಚುಗೀಸ್ ಪದಗಳನ್ನ ಉಪಯೋಗಿಸೋಕೆ ಶುರು ಮಾಡ್ತಾರೆ ಅವರು. ಮಧ್ಯ ಪೋರ್ಚುಗೀಸ್ ಹಾಕೋತಾರೆ ಅವರು. ಸೊ ಅವರು ಕೆಲವು ಮರಾಠಿ ಭಾಷೆ, ಕೆಲವು ಉರ್ದು ಎಲ್ಲಾನು ಸೇರಿಸ್ಕೊಂಡ್ಬಿಡ್ತಾರೆ. ಅದೊಂಥರ ಮಿಶ್ರ ಭಾಷೆ ಆಗೋಗ್ಬಿಡುತ್ತೆ ಅದು ಕೊನೆಗೆ. ಅದು ಕಾತ್ಯಾಯನಿ ಮಹಲಸ ನಾರಾಯಣಿ ದಾಮೋದರು ವಿಜಯೀ ವಾರಾಹಿ ಶಾಂಭವಿ ಭವಾನಿ ರಾಮನಾಥು ನಾರಾಯಣು ನರಸಿಂಹ ಬಾಣೀಶ್ವರು ರಾಮನಾಥು ನಾರಾಯಣು ನರಸಿಂಹ ಬಾಣೀಶ್ವರು ಮಂಗೇಶು ನಾಗೇಶು ದೇವಕಿ ಕೃಷ್ಣ ರವಳನಾಥ್ ಮಂಗೇಶು ನಾಗೇಶು ದೇವಕಿ ಕೃಷ್ಣ ರವಳನಾಥ್ ಕುಲದೇವಾ ಸ್ಮರಣ ಕೊಂಡು ಧನ್ಯ ಜಾऊया ಕುಲದೇವಾಲ್ ಭೇಟಿಗೆ ಧನ್ಯ ಜಾऊया. ಉಚ್ಚ ಶಿಕ್ಷಣಕ್ಕೋಸ್ಕರ ನಮ್ಮಲ್ಲಿ ಹೇಗೆ ಇಂಗ್ಲಿಷ್ ಭಾಷೆ ಕಲ್ತ್ಕೊಂಡು ಎಲ್ಲರೂ ಇಂಗ್ಲೆಂಡ್ಗೆ ಹೋದ್ರು ಎಲ್ಲ ಮಾಡಿದ್ರಲ್ಲ, ಅವರಲ್ಲೂ ಕೂಡ ಪೋರ್ಚುಗೀಸ್ ಭಾಷೆ ಕಲ್ತ್ಕೊಂಡು ಪೋರ್ಚುಗಲ್ಗೆ ಹೋಗಿ, ಯುರೋಪ್ಗೆ ಹೋಗಿ ಅಲ್ಲೆಲ್ಲ ವಿದ್ಯಾಪರಿಣಿತರಾಗಿ ಎಲ್ಲ ವಾಪಸ್ ಬಂದು ಒಳ್ಳೊಳ್ಳೆ ಹುದ್ದೆ ಗಳಿಸ್ಕೊಂಡ್ರು ಅಂತ ಹೇಳ್ತಾರೆ. ಗೋವಾದಲ್ಲಿ ಹಳ್ಳಿಗಳಲ್ಲಿ ನಾ ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕಮಿಡೋಡ್ ಅಂತ ಏನೋ ಕರೀತಾರೆ, ಒಂದು ಕಮ್ಯುನಿಸಂ ತರ ಸೋಷಲಿಸಂ ತರ ಎಲ್ಲ ಮಾತಾಡ್ಕೊಂಡು ಬಂದ್ರು. ಸೊ ವಲಸೆಗಾರರು ಅಲ್ಲಿ ಹಳ್ಳಿನಲ್ಲಿ ಇದ್ರು ಕೂಡ, ಅವರು ರೈತರಾಗಿದ್ರು ಕೂಡ ಭಾಷೆ ವಿಷಯದಲ್ಲಿ ಮಾತ್ರ ಅವರು ಕೂಡ ಕೊಂಕಣಿನ ಅವರು ಬಿಡ್ಲಿಲ್ಲ, ಅವರು ಅಪ್ಪಿ ಹಿಡ್ಕೊಂಡ್ರು. ಸೊ ಅದೊಂದು ಬಹಳ ಆಶ್ಚರ್ಯ ಆಗುತ್ತೆ. ಬಟ್ ಈ ತಮಾಷೆ ಅಂದ್ರೆ ಬಹಳ ಆಶ್ಚರ್ಯ ಅಂತಂದ್ರೆ, ಇಂಗ್ಲಿಷ್ನವನಾಗಿದ್ದ ಒಬ್ಬ ಪಾದ್ರಿ ಇದ್ದ, ಅವನು ಥಾಮಸ್ ಸ್ಟೀಫನ್ಸ್ ಅಂತ. ಅವನು 1579ರಿಂದ 1619 ತನಕ ಇದ್ದಂತೆ. ಅವನೇ ಈ ಪೋರ್ಚುಗೀಸ್ನವ್ರು ಮಾಡ್ಲಿಲ್ಲ, ಒಬ್ಬ ಇಂಗ್ಲಿಷ್ನವನು ಮೊತ್ತ ಮೊದಲು ಕೊಂಕಣಿ ವ್ಯಾಕರಣ ರಚಿಸಿದಂತೆ. ಈತನೇ ಮರಾಠಿ ಮಿಶ್ರಿತ ಕೊಂಕಣಿಯಲ್ಲಿ ಕ್ರಿಸ್ತ ಪುರಾಣ ಅಂತ ಹೇಳಿ ಅವನು ರಚನೆ ಮಾಡ್ತಾನೆ. ಅದು ಇದನ್ನ ಯಾರು ಹೇಳಿದ್ರು ಅಂದ್ರೆ ಕಾತ್ರೆ ಅಂತ ಹೇಳಿ ಗೋವಾ ರೀಡಿಸ್ ಕೋಡ್ ಅಂತ ಪುಸ್ತಕದಲ್ಲಿ ಎಲ್ಲ ಸಿಗುತ್ತೆ. ತುಂಬಾನೇ ಚೆನ್ನಾಗಿರೋದು ವಿಷಯಗಳು ಸಿಗ್ತದೆ. ಸೊ ಇದು ವಿಷಯ ಹೇಳುವಾಗ ಆ ಕೊಂಕಣಿಯಲ್ಲಿ ಪೋರ್ಚುಗೀಸ್ ಪದಗಳು ಮತ್ತು ಲಿಪಿ ದೇವನಾಗರಿಯನ್ನು ಉಪಯೋಗಿಸಿದರೆ ಇತರ ಕಡೆ ವಿವಿಧ ಲಿಪಿಗಳನ್ನು ಉಪಯೋಗಿಸಿದ್ರಿಂದ ಭಾಷಾ ಬೆಳವಣಿಗೆ ಕುಂದು ತಂದಿದೆಯಾದರೂ ಗೋವೆಯಲ್ಲಿ ಶಣೈ ಗೋಯಿಂಗ್ ಬಾಬ್ ಕೊಂಕಣಿ ಭಾಷೆಯಲ್ಲಿ ವಿಪುಲವಾಗಿ ಸಾಹಿತ್ಯ ಕೃಷಿ ಮಾಡಿ ಆ ಭಾಷೆಯ ಸಾಹಿತ್ಯದ ಪಿತಾಮಹ ಎಂದು ಕರೆಸ್ಕೊಂಡಿದ್ದಾರಂತೆ. ಅವರ ಜಾಡಿನ ಸಾಗಿದವರಲ್ಲಿ ರವೀಂದ್ರ ಕೇಲ್ಕಾರ್, ಚಂದ್ರನಾಥ್ ತಕ್ಕೇಣಿ, ಜೆ ಮೊರಾಸ್, ಬಾಕಿಬಾಗ್ ಬೋರ್ಕರ್, ಮನೋಹರ್ ಸರ್ದೇಸಾಯ್, ಉದಯ್ ಬೇಂದ್ರೆ, ನಾಗೇಶ್ ಕರ್ಮಲಿ, ಆರ್ಮಾಂಡೋ ಪಿರೇರಾ, ಓಲ್ವಿನ್ ಗೋಮ್ಸ್, ಪುಂಡಲೀಕ್ ನಾಯಕ್, ವೆಳೂಸ್ಕರ್, ಶಿಂಗ್ವಾಳ್, ವಾಲಿವಲ್ಕಾರ್, ಶೀಲಾ ನಾಯಕ್, ಮೀನಾ ಕಕೋಡ್ಕರ್, ಜೋಡ್ಕೇಕರ್ ಮತ್ತು ಇನ್ನೂ ಇತರ ಹೆಸರುಗಳು ಇತಿಹಾಸಕಾರರು ನೀಡಿದ್ದಾರೆ. ಬ್ರಿಟಿಷರು ನಮ್ಮ ದೇಶನ ಭಾರತನ ಆಳಿದಾಗ ಅವರು ಇಂಗ್ಲಿಷ್ನ ಹೇಳಿದ್ರು ಕೂಡ
ಸ್ಥಳೀಯ ಭಾಷೆಗಳಿಗೆ ಅವರು ಉತ್ತೇಜನ ಕೊಟ್ಟರು. ಅವರು ಹಾಳು ಮಾಡೋಕ್ಕೆ ಹೋಗಲಿಲ್ಲ. ನಾವು ಎಕ್ಸಾಂಪಲ್ ನಮ್ಮದೇ ಎಕ್ಸಾಂಪಲ್ ತೊಗೊಂಡು ನಮ್ಮ ಭಾಷೆದೇ ಎಕ್ಸಾಂಪಲ್ ತೊಗೊಂಡ್ರೆ ಕಿಟ್ಟಲ್ ಮಹೇಶನ್ನ ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಅವನು ಕಿಟ್ಟಲ್ಲು ಡಿಕ್ಷನರಿ ಮಾಡ್ದ. ಸೊ ಅದೇ ಥರ ತೆಲುಗಲ್ಲಾಗಲಿ ಅಥವಾ ಹಿಂದಿ ಆಗಲಿ ಅಥವಾ ತಮಿಳಲ್ಲಾಗಲಿ ಎಲ್ಲರೂ ಪಾಶ್ಚಾತ್ಯರು ಭಾಳ ಕೊಡುಗೆ ಕೊಟ್ಟಿದ್ದಾರೆ. ಲೋಕಲ್ ಲ್ಯಾಂಗ್ವೇಜಸ್ನ ಕಡೆಗಣಿಸ್ತಿಲ್ಲ ಅವರು. ಬಟ್ ಪೋರ್ಚುಗೀಸರು ತುಂಬ ಟ್ರೈ ಮಾಡಿದ್ರು, ಭಾಳ ಟ್ರೈ ಮಾಡಿದ್ರು. ಕೊಂಕಣಿನ ಹೇಗಾದರೂ ಮಾಡಿ ಅದನ್ನು ಮಟ್ಟ ಹಾಕಬೇಕು, ಉಪಯೋಗಿಸ್ಬಾರ್ದು, ತುಂಬ ನಿರ್ಬಂಧನ ಕೊಟ್ಟರು. ಎಲ್ಲ ಕೊನೆಗೆ ಆಗಲೇ ಎಲ್ಲ ಅವರು ಸೋತು ಸುಣ್ಣ ಆಗಿಬಿಟ್ರು. ಅವರು ಕ್ರಿಶ್ಚಿಯನ್ ಅವರು ಈಗ ಚರ್ಚಲ್ಲಿ ಪ್ರವಚನ ಮಾಡುವಾಗ ಹಾಡುವಾಗ ಎಲ್ಲ ರೀತಿಯೂ ಅವರು ಕೊಂಕಣಿನ ಯೂಸ್ ಮಾಡೋಕ್ಕೆ ಮಾಡಿಬಿಟ್ರು. ಅದೊಂದು ವಿಷಯದಲ್ಲಿ ಮಾತ್ರ ಭಾಳ ಇದಿದೆ, ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಗೋವಾದಲ್ಲಿ ಪೋರ್ಚುಗೀಸರು ಕೂಡ ತಮ್ಮ ಭಾಷೆಯನ್ನು ಹೇರಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸಿ ಅದನ್ನು ಸಾಧಿಸಲಾಗದೆ ಕೊಂಕಣಿ ಭಾಷೆ ಕಲಿಕೆ ಮತ್ತು ಶಿಕ್ಷಣವನ್ನು ಆಮೇಲೆ ಕೈಗೊಂಡರು ಅಂತ ಹೇಳ್ತಾರೆ. ಅದಕ್ಕಾಗಿ ಭಾಷಾಂತರ ನಿಘಂಟು ತಯಾರು ಮಾಡೋ ಕಾರ್ಯ ಕೂಡ ತಗೊಳ್ತಾರೆ. ಅವರು ಸ್ವತಃ ಕೊಂಕಣಿನೇ ಕಲಿತಾರೆ. ಕೊನೆಗೆ ಅವ್ರು ಬಂದವರು ಪೋರ್ಚುಗೀಸ್ ಬಿಟ್ಟು ಕೊಂಕಣಿನೇ ಕಲಿಯಕ್ಕೆ ಶುರು ಮಾಡ್ಬಿಡ್ತಾರಂತೆ. ಸೊ ಇದು ಭಾಷೆ ಬಗ್ಗೆ ನಾನು ಮಾತಾಡಿದೆ. ಸೊ ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ.